ಈ ವಿಡಿಯೋನ ಒಮ್ಮೆ ನೋಡಿ. ನೀವು ಈ ವಿಡಿಯೋದಲ್ಲಿ ಏನು ಅಬ್ಸರ್ವ್ ಮಾಡಿರ್ತೀರ ಅಂತ ನನಗೊತ್ತು. ಆ 2 ಹುಲಿಗಳು ಕಾದಾಡ್ತಿರೋದು. ಆದರೆ ನನ್ನ ಕನ್ಸರ್ನ್ ಅದಲ್ಲ. ಆ ಹುಲಿಗಳು ಕಾದಾಡೋ ಸಮಯದಲ್ಲಿ ಸುತ್ತಮುತ್ತ ಇದ್ರಲ್ಲ ಪ್ರವಾಸಿಗರು, ಅವರು ಬಂದು ಹೇಗೆ ಮನುಷ್ಯನಿಗೆ ಅಥವಾ ಪ್ರವಾಸಿಗರಿಗೆ ಪ್ರೈವೇಸಿ ಅಂತ ಇರುತ್ತೋ ಹಾಗೇನೆ ವನ್ಯ ಲೋಕಕ್ಕೂ ಪ್ರೈವೇಸಿ ಅನ್ನೋದಿದೆ. ಅಪ್ಪಿತಪ್ಪಿ ಆ 2 ಹುಲಿಗಳು ಅಲ್ಲಿದ್ದ ಪ್ರವಾಸಿಗರ ಮೇಲೆ ಅಟ್ಯಾಕ್ ಮಾಡಿದ್ದಿದ್ರೆ ಗತಿ ಏನು? ಎಂಥ ಅವಘಡ ಸಂಭವಿಸಿರೋದಲ್ವಾ? ಇದನ್ನೇ ಅಲ್ವಾ ಹೇಳೋದು ಮಾನವ ಪ್ರಾಣಿ ಸಂಘರ್ಷ ಅಂತ. ಇದನ್ನ ಅವಾಯ್ಡ್ ಮಾಡಬೇಕು ಅಂತ ಸರ್ಕಾರ ಎಷ್ಟೇ ಪ್ರಯತ್ನ ಪಟ್ಟರು ಆಗ್ತಾ ಇಲ್ಲ. ಯಾಕಂದ್ರೆ ಪ್ರವಾಸಿಗರ ಬೇಜವಾಬ್ದಾರಿತನ. ಹೀಗಾಗಿನೇ ಹೇಳೋದು, ಯಾವುದೇ ಸಫಾರಿಗೆ ಹೋದಾಗ ಯಾವುದಾದ್ರು ಪ್ರಾಣಿಯನ್ನು ನೋಡ್ತೀವಿ ಅಂತಂದರೆ ಅದರಿಂದ ಒಂದು 500 ಮೀಟರ್ ಡಿಸ್ಟೆನ್ಸ್ನಲ್ಲಿ ಅದರ ಫೋಟೋಗ್ರಫಿಯನ್ನು ಮಾಡಬೇಕು ಅಂತ. ಆದರೆ ಪ್ರವಾಸಿಗರು ಯಾವುದನ್ನು ಫಾಲೋ ಮಾಡ್ತಾರೆ. ಇದು ಪ್ರವಾಸಿ ಲೋಕಕ್ಕೂ ಒಳ್ಳೆಯದಲ್ಲ, ವನ್ಯ ಲೋಕಕ್ಕೂ ಒಳ್ಳೆಯದಲ್ಲ. ಇದ್ರ ಬಗ್ಗೆ ನೀವು ಯೋಚನೆ ಮಾಡಲೇಬೇಕು. ಜವಾಬ್ದಾರಿಯುತ ಪ್ರವಾಸೋದ್ಯಮದ ಬಗ್ಗೆ ನಾವೆಲ್ಲರೂ ಅರಿವು ಮೂಡಿಸಲೇಬೇಕು. ಇದೇ ರೀತಿ ಅಪ್ಡೇಟ್ಸ್ನ ಕೊಡ್ತಾ ಹೋಗ್ತೀನಿ. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ. ವಿಹಾರವೇ ವಿಶ್ವ. ನಮಸ್ಕಾರ. ಪ್ರವಾಸಿ ಪ್ರಪಂಚ.